ನಮ್ಮ ಅವನ ಬಳಗ ಈಗ ಬಂದು ಕುಂತದ ಬತ್ತೆಪ್ಪಿನ ನಮ್ಮ ಅವಳ ಬಳಗ ಏನು ಬ್ಯಾರೆ ನೋಡ್ಲ ನಮ್ಮ ಅವಳು ಹೆಂಗ್ ಕೂತಾರ ಹೇಮರೆಡ್ಡಿ ಮಲ್ಲಮ್ಮ ಕಿತ್ತೂರನಿ ಚೆನ್ನಮ್ಮ ಕೂತಂಗ ಐತಿ ಅವನಿಗೆ ಒಬ್ಬ ಕೂತಂಗ ಆಗೈತಿ ಹೌದಲ್ಲ ಚಸ್ಮಾ ಹಾಕೊಂಡ ಹೇಮರೆಡ್ಡಿ ಮಲ್ಲ ನೋಡಲಿ ಹೌದಿಲ್ಲ ಪರಸೋಣ ಏನಪ್ಪ ಯಾಕಂತ ಕೇಳಿದ್ರ ಏನಪ್ಪ ಏನ್ ಹೇಳ್ರಪ್ಪ ಅಂತ ಕೇಳಿದ್ರ ಶರೀರ ಅಂತಕ್ಕಂತ ಅದು ಹೆಣ್ಣೈತಿ ಒಳಗಿರ್ತಕ್ಕಂತ ಆತ್ಮ ಎನ್ನೋ ಪರಮಾತ್ಮ ಇವತ್ತು ಗಂಡ ಐತಿ ಆ ಆತ್ಮ ಎನ್ನೋ ಇವತ್ತು ಶರೀರ ಸಾಯ್ತೈತಿ ನಿನ್ನ ಜೀವಾತ್ಮ ಹೋಗಿ ಎಲ್ಲಿ ಮುಕ್ತಿ ಹೊಂದಿತ್ತು ಅಂತಕ್ಕಂತ ಮಾತು ನಮ್ಮ ಹುಡುಗಿ ಕೇಳ್ಯಾರ ಕೇಳಪ್ಪ ನೋಡು ನಿನಗೊಂದು ಮಾತು ನಾ ಹೇಳ್ತಾನ ಕೇಳ ಏನಂತ ಕೇಳುದು ಆತ್ಮ ಎನ್ನೋ ಪರಮಾತ್ಮನ ಹೊಟ್ಟೆ ಸಾವಿಲ್ಲ ಏನು ಪರಮಾತ್ಮ ಹೊಟ್ಟೆ ಸಾವಿಲ್ಲ ಆತ್ಮಕ್ಕ ಹೊಟ್ಟೆ ಸಾವಿಲ್ಲ ಹೌದಲ್ಲ ಆತ್ಮಕ್ಕ ಹೊಟ್ಟೆ ಸಾವಿಲ್ಲ ಬಣ್ಣ ಇಲ್ಲ ರುಚಿ ಇಲ್ಲ ಹಿಗ್ಗಂಗಿಲ್ಲ ಕುಗ್ಗಂಗಿಲ್ಲ ಇವತ್ತು ನೀರ್ನಾಗಿಟ್ರ ಕರಗಂಗಿಲ್ಲ ಗಾಳಿ ಒಳಗಿಟ್ರ ಹಾರೋದಿಲ್ಲ ಬೆಂಕಿ ಒಳಗಿಟ್ರ ಸುಡುವುದಿಲ್ಲ ಕೊಟ್ಲಿ ಕುರಿಪಿ ತಗೊಂಡು ಕಡಿತಾನಂದ್ರ ನನ್ನ ಆತ್ಮ ಕಡಿಯಾಕ ಬರುವುದಿಲ್ಲ ಕಣ್ಣಿಗೆ ಕಾಣುವುದಿಲ್ಲ ಕೈಯಾಗಿ ಹಿಡಿತೀನಂದ್ರೆ ಸಿಗುವುದಿಲ್ಲ ಇವತ್ತು ನಿನ್ನ ಶರೀರ ಏನಾಕತಿ ಆತ್ಮ ಶರೀರ ಏನಾಕತಿಯಪ್ಪ 3 ಕ್ವಿಂಟಲ್ ಕಟ್ಟಿಗೆ 5 ಲೀಟರ್ ಡೀಸೆಲ್ 3 ಮಳ ತಗ್ಗಕ್ಕೆ ಹೋಗಿ ಜಮಾ ಆಕತಿ ನಾ ಇರ್ತಕ್ಕ ಅಟ್ಟೆ ನಿನ್ನ ಹವಾ ನಾ ಇಲ್ಲ ಅಂದ್ರೆ ನಿನ್ನ 3 ತಾಸು 3 ನಿಮಿಷ ಇಟ್ಕೊಳಂಗಿಲ್ಲ ಇಡುದಿಲ್ಲ ಎಬ್ಸಿ ಬಿಡ್ತಾರೆ ಹೊಲಸು ನಾರ್ತೀನಿ ಟ್ಯಾಕ್ಸಿನ ಹಚ್ಚಿ ಬಿಡ್ತಾರೆ ಹೌದಲ್ಲ ಅದಕ್ಕೆ ಕೇಳ ಪರಸವನ್ನ ಹೇಳಪ್ಪ ಯಾಕಪ್ಪ ಅಂತ ಕೇಳಿದ್ರ ಆತ್ಮ ಎನ್ನೋ ಪರಮಾತ್ಮಗ ಬಣ್ಣ ಇಲ್ಲ ರುಚಿ ಇಲ್ಲ ವಾಸನೆ ಇಲ್ಲ ಹಿಗ್ಗಂಗಿಲ್ಲ ಕುಗ್ಗಂಗಿಲ್ಲ ಒಟ್ಟ ಸಾವಿಲ್ಲ ಪುರಾಣ ಒಳಗೆ ಬರ್ದಿಟ್ಟಾರಪ್ಪ ಯಾವ್ದ ಸತ್ತು ಹೋಗೈತಿ ಅದು ಹೆಣ್ಣೈತಿ ಯಾವ್ದ ಜಗತ್ತಿನ್ಯಾಗ ಜೀವಂತ ಉಳಿದೈತಿ ಅದು ಗಂಡೈತಿ ಅಜ್ರಾಮವಾಗಿ ಹೌದಲ್ಲ ಶರೀರ ಅಂದ್ರ ನನ್ನ ಹೋಗ್ಬೇಡ ಶರೀರದೊಳಗ ನನ್ನ ಕೆಲವೊಂದು ಭಾಗದವ ಹೆಂಗಪ್ಪ ಹೌದಲ್ಲ ನೋಡಿ ಇವತ್ತ ಕೂದಲ ಅಂದ್ರ ಗಂಡು ಎಲ್ಲ ಬಂದ್ರ ಗಂಡ ಉಗುರು ಅಂದ್ರ ಗಂಡ ಒಳಗಿರ್ತಕ್ಕಂತ ಆತ್ಮ ಅಂದ್ರ ಗಂಡ ವೀರ್ಯ ಅಂದ್ರ ಗಂಡ ಕೂದಲ ಅಂದ್ರ ಗಂಡ ಹೌದಲ್ಲ ಒಳಗಿರ್ತಕ್ಕಂತ ಆತ್ಮ ಅಂದ್ರ ಗಂಡು ನೆರಗುಂದಿ ಪೂಜಾಗ ಸುಲ್ತಾನಪುರ ಬಸವರಾಜನ ಸ್ವಾದರ ಗಂಡ ಸ್ವಾದರ ಮಾವ ಗಡಾಪುರ ಬದ ಒಂದು ಬುಲೆಟ್ ಗಾಡಿ ಕೊಂಡ್ಬಿಡ ಹೇಳಪ್ಪ ಯಾಕಂತ ಕೇಳಿದ್ರ ಹೇಳಪ್ಪ ಹಿಂಗ ಇವತ್ತು ನೋಡ ಶರೀರದೊಳಗೂ ನನ್ನ ಕೆಲವೊಂದು ಭಾಗದವ ಹೌದು ನೀ ಶರೀರ ಆತ್ಮ ಬೆಳೆಸಕ್ಕಿದ್ರೆ ನಿನಗ ನಂದೊಂದು ಮಾತೈತಿ ಏನಪ್ಪ ಮಾತ ಹೊಟ್ಟೆ ಇವತ್ತು ಶರೀರ ನೀ ಬೆಳೆಸಬೇಕಾದ್ರೆ ಶರೀರದೊಳಗೆ ಒಟ್ಟ ಆತ್ಮ ಇರಬಾರ್ದ ಅಂತ ಶರೀರ ನೀ ಬೆಳೆಸಿ ತೋರ್ಸ ಶರೀರ ಇಲ್ಲದ ಆತ್ಮವನ್ನ ಇವತ್ತಿನ ಒಟ್ಟ ನಾ ಹೆಚ್ಚು ಮಾಡಿ ತೋರಿಸ್ತೇನೆ ಜಾರ್ಸಪ್ಪ ನಿನ್ನ ಶರೀರ ಕೊಯ್ಮೆ ನನಗಿಲ್ಲ ನಿನ್ ಬೆಳೆನೇ ಇಲ್ಲ ಶರೀರ ಇರ್ಲಾರ್ದೆ ಆತ್ಮ ಹೆಚ್ಚು ಮಾಡಿ ತೋರಿಸ್ತಾನ ನೀ ಬೇಕಾದ್ರೆ ಆತ್ಮ ಇರ್ಲಾರ್ದೆ ಶರೀರ ಹೆಚ್ಚು ಮಾಡಿ ತೋರಿಸೋದಿತ್ತಂದ್ರ ಮಾತಾಡ ಇಲ್ಲಂದ್ರ ಸುಮ್ಮ ಗೊತ್ತ ಬಿಡ ಅಟ್ಟ ಚುಟ್ಕಮ್ಮ ಒಂದ್ ಕೆಸಿ ನಿಮ್ ಬಡ್ಕೊಂತ ಹಾಡ್ಕೊತ ಗಪ್ಪಿರ ಹೌದಲ್ಲ ಎಲ್ಲ ಹಂಗ ಅನ್ಸಬೇಡಿ ಯಾಕಂದ್ರೆ ನಾವು ತಂದವ್ರನಾರ ಅವ್ರ ಅವ್ರಿಗೆ ಅನ್ಸಂಗಿಲ್ಲ ನಾನ್ ತಂದದ್ದ ಗಪ್ಪ ಇರ್ಬೇಕ ಕೊಂಡ್ರಬೇಕು ಹೇಳಂದ್ರೆ ಹೇಳ್ಬೇಕು ದುಬಾರಿ ಕುಂತಿ ಮಾಮಾರ ಅಂದ ಗಪ್ಪ ಇರ್ಬೇಕಲ್ಲ ಗಪ್ಪ ಇರ್ಬೇಕ ಅಲ್ಲೇ ಚಪಾತಿ ಹೈ ಹೌದಲ್ಲ ಇರ್ಲಿ ಪ್ರಸವನ ಹೌದು ಅದಕ್ಕೆ ಯಾಕಂತ ಕೇಳಿದ್ರ ಇನ್ನೂ ಕೆಲವೊಂದು ವಿಷಯಗಳನ್ನ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರು ಮಾತಾಡಿ ಹೋಗ್ಯಾರ ಏನಪ್ಪ ಜೋಗಪ್ಪ ಯಾವಾಗಾದ್ರು ಸೀರೆ ಯಾವಾಗ ಹುಟ್ರು ಅಂತಕ್ಕಂತ ಮಾತು ಕೇಳಿ ಹೋಗ್ಯಾರ ನಮ್ಮನ ಹೌದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಏನಪ್ಪ ಈ ಇತಿಹಾಸ ಹೇಳ್ಕೊತ ಹೋದಪ್ಪ ಅಂತ ರೇಣುಕಾದೇವಿದಾಗ ಎಲ್ಲಮ್ಮ ದೇವಿದಾಗ ಇತಿಹಾಸ ಬಹಳಷ್ಟು ಐತಿ ಹೌದಲ್ಲ ಬಹಳಷ್ಟು ಐತಿ ಮುಗಿದಿಲ್ಲಪ್ಪ ಹೇಳ್ರು ಮುಗಿಯಂಗಿಲ್ಲ ಹೌದಲ್ಲ ಅವ್ರ ಏನಪ್ಪಾ ಅಂತ ಹೇಳಿದ್ರೆ ಕಾರ್ತ್ಯ ವಿರಾರ್ಜುನ ಬಗ್ಗೆ ಹೇಳಿ ಕಾಮಧೇನು ಕಲ್ಪವೃಕ್ಷದ ಬಗ್ಗೆ ಹೇಳಿ ಹೋಗ್ಯಾರ ಹೌದಲ್ಲ ಜನಿಗೆ ಬಿಡ್ತಾರತ್ತ ಎಮ್ಮಿನೂ ಬಿಡ್ತಾರತ್ತ ಅದು ಕಾಮಧೇನು ಎಮ್ಮಿನೂ ಜನಿಗೆ ಬಿಡ್ತಾರಲ್ಲ ಹಂಗಲ್ಲ ಜನಿಗೆ ಬಿಡ್ತಾರ ಈಗ ಸದ್ಯಕ್ಕ ಅವಾಗ ಆಕಳ ಕರ ಕೊಡ್ತಿರು ಈಗ ಎಮ್ಮಿ ಕರ ಜನಿಗೆ ಬಿಡ್ತಾರ ಎಮ್ಮೆ ಕಾಮಧೇನು ಏನಂತ ನಾ ಕೇಳ್ತಾನ ಪೂಜಾ ಎಲ್ಲಿ ಕಿವಿ ಕಡ್ಕೊಂಡು ಕ್ಯಾಮ್ರಾ ಆಕಳ ಪೂಜೆ ಮಾಡ್ತಾರ ಹೋರಿ ಪೂಜೆ ಮಾಡ್ತಾರ ಎಮ್ಮಿ ಪೂಜೆ ಮಾಡಿದ್ ನೋಡಿದ್ದೇನೆ ಎಮ್ಮಿ ಎಲ್ಲ ಪೂಜೆ ಮಾಡ್ತಾರ ಹೌದಲ್ಲ ಯಾಕಂದ್ರೆ ಕಾಮಧೇನು ಅಂದ್ರೆ ಒಂದು ಆಕಳ ಸ್ವರೂಪ ಹೌದಲ್ಲ ಆಕಳ ರೇಣುಕಾದೇವಿ ಬೇಡ್ರು ಅವ್ರು ಬೇಡ್ರು ಇವ್ರು ಬೇಡ್ರು ಅಂತ ಹೇಳ್ರು ಆ
ಇತಿಹಾಸ ಚೆನ್ನಾಗಿ ಓದ್ಕೊಳತ್ತನ್ನ ಯಾಕಂದ್ರೆ ಯೂಟ್ಯೂಬ್ ಅನ್ನಾರ ಕೂತಾರ ಇದ ಬಾಳ ದೂರ ಹೋಗತಿ. ಒಂದೇ ವಿಷಯ ತಪ್ಪು ಮಾತಾಡಿದ ಅಂದ್ರೆ ನಾಳೆ ಮುಂಗ ಹಿಡಿದು ಕೇಳೋರ್ ಜಗತ್ತಾಗ ಎಷ್ಟೋ ಮಂದಿ ಅದಾರ. ಎಷ್ಟು ಮಂದಿ ಎಷ್ಟೋ ಮಂದಿ ಅದಾರ. ಫೋನ್ ಬರಾಕ ಶುರು ಯಾಕ್ರಿ ಹಿಂಗ್ಯಾಕ್ ಮಾತಾಡರಿ? ಪೂಜಾ ಮೇಡಮ್ ಹಲೋ ರೀ ಅದೊಂದು ಟೈಪ್ ಮಿಸ್ ಕಾಲ್ ಹೋಗ್ತಾಳ್ರಿ. ಹೌದಿಲ್ಲ ಪರ್ಸೋನ ಏನಪ್ಪ ಕೇಳು. ಏನಪ್ಪ ಯಾವಾಗ ಜೋಗಪ್ಪ ಆದ್ರು ಗಂಡಿನ ರೂಪ ಬಿಟ್ಟು ಯಾವಾಗ ಹೆಣ್ಣಿನ ರೂಪಕ್ಕೆ ಬಂದ್ರು ಅಂತ ಹೀಗೆ ಕೇಳಾರ. ನನಗ ತಿಳಿದ ಮಟ್ಟಿಗೆ ಪುರಾಣ ಒಳಗ ಬರದ ಪ್ರಕಾರ ಹೆಂಗೈತಪ್ಪ ಅಂತ ಕೇಳಿದ್ರ ಏನಪ್ಪ ರೇಣುಕಾ ದೇವಿ ಆಗಿರ್ತಕ್ಕಂಥಕ್ಕೆ ಬಸವಂತ ಇದ್ರು. ಬಸವಂತ ಆಗಿರ್ತಕ್ಕಂಥ ಸಂದರ್ಭದೊಳಗ ಆಕಿನ ಏನಪ್ಪಾ ಅಂತ ಕೇಳಿದ್ರೆ ಸೂಲಿಗಿತ್ಯಾರ ಅಂತ ಹೇಳಿ ಹಡ್ಯಾನ್ ಮಾಡ್ಕೊತಾರ. ಆ ಸೂಲಿಗಿತ್ಯಾರ ಯಾರಪ್ಪ ಅಂತ ಕೇಳಿದ್ರೆ ಗೌರಕ್ ಅಂತಕ್ಕಂತ ಹೆಣ್ಣ ಮಗಳ. ಯಾರು ಗೌರಕ್ಕ? ಗೌರಕ್ ಅಂತಕ್ಕಂತ ಹೆಣ್ಣ ಮಗಳ ಸೂಲಿಗಿತ್ಯಾಗ ಬಂದು ರೇಣುಕಾ ದೇವಿ ಏನಪ್ಪಾ ಅಂತ ಕೇಳಿದ್ರ ಹಡಿಯುವಂತ ಸಂದರ್ಭದೊಳಗ ಬಸವಂತ ಇದ್ದ ಸಂದರ್ಭದೊಳಗ ಆಕೆನ ಹಡಿಯಾನ ಮಾಡ್ಕೊಡಕ್ಕಾಗಿ ಸೂಲಿಗಿತ್ತಾಗಿ ಗೌರಕ್ಕ ಬಂದಿದ್ರು. ಗೌರಕ್ಕ ಒಬ್ಬ ಗಂಡಿದ್ದ ಹಡಿ ಗೌರಣ್ಣ ಅಂತ ಹೇಳಿ. ಯಾರು? ಗೌರಣ್ಣ. ಗೌರಕ್ಕನ ಗಂಡ ಗೌರಣ್ಣ ಅಂತ ಹೇಳಿ ಇದ್ದ. ಗೌರಕ್ಕನ ಗಂಡ ಗೌರಣ್ಣ. ಗೌರಣ್ಣ ಅಂತ ಹೇಳಿದ್ದ. ಹೌದು. ಕಾರ್ತಿ ವೀರ್ಯಾರ್ಜುನ ಬಗ್ಗೆ ಏನು ಮಾತಾಡಿದ್ ನೋಡ ಇಲ್ಲಿ ಹೇಳ್ತಾನೆ ಕೇಳೋಣ. ಯಾಕಂದ್ರ ಒಂದೊಂದು ಅವತಾರ ಎತ್ತಿ ಬರ್ಬೇಕಾದ್ರ ಒಬ್ಬೊಬ್ರಿಗೆ ಹಿಂದಕ್ಕೆ ಮಾವ ಅಳಿಯ. ಇದು ಹೆಂಗ ಬಂದಿರಪ್ಪ? ಪೂಜಾಕನ ಗಂಡ ಬಸವರಾಜಣ್ಣ. ಪ್ರಾಣ ಬರ್ದ ಹೇಳ್ಬೇಕು. ಹೌದು. ಹೌದಲ್ಲ ಹೆಂಗ ಕೇಳ ಹೆಂಗಪ್ಪ ನೋಡಿ ಯಾರಪ್ಪ ಅಂತ ಕೇಳಿದ್ರ ಕೃಷ್ಣನ ಕೊಲ್ಲಬೇಕಂತೇಳಿ ಕಂಸ ಹುಡಿದ್ದ. ರಣತಂತ್ರ ಹೇಳ್ತೇಳಿ. ರಣತಂತ್ರ ಏನಪ್ಪಾ ಅಂತಂದ್ರೆ ಕಂಸ ವಿಚಾರ ಮಾಡಿದ್ದ ತನ್ನ ತಂಗಿ ಮಗ ಹೊಟ್ಟ್ಯಾಗ ಏನಪ್ಪಾ ಅಂತ ಹೆಣ್ಣು ಹುಟ್ಟಿದ್ರ ಗಂಡಿಗೆ ಮೂಲಕತ್ತಿ, ಗಂಡು ಹುಟ್ಟ್ರ ಹೆಣ್ಣಿಗೆ ಮೂಲಕತ್ತಿ. ಈ ಒಟ್ಟ ತಂಗಿ ಹೊಟ್ಟ್ಯಾಗ ಕೂಸ ಹೆಂಗಾರ ಮಾಡಿ ಕೊಲ್ಬೇಕಂತೇಳಿ ಕಂಸ ಎಷ್ಟೋ ಪ್ರಯತ್ನ ಪಟ್ಟಾನ. ಎಷ್ಟೋ ಪ್ರಯತ್ನ ಪಟ್ಟರು ಸಹಿತ ಕೃಷ್ಣ ಯಾರಿಗೂ ಅಂಜಿಲ್ಲ. ಕೃಷ್ಣನ ಕಂಸನ ಮರಣ ಯಾರ ಕೈಯಾಗ ಆಯ್ತಪ್ಪ ಅಂತ ಕೇಳಿದ್ರೆ ಕೃಷ್ಣನ ಕೈಯಾಗ ಆತ. ಹಂಗ ಯಾರಪ್ಪ ಅಂತ ಕೇಳಿದ್ರ ಪರಶುರಾಮ ಹುಟ್ಟಿ ಬರ್ಬೇಕಾದ್ರ ಕಾರ್ತ್ಯ ವೀರ್ಯಾರ್ಜುನ ಅನ್ನತಕ್ಕಂತ ದುಷ್ಟ ಮಾವನ ಕೊಲ್ಲಕ್ಕನೆ ಹುಟ್ಟಿ ಬಂದಿದ್ದ. ಅವಾಗ ಅವನ ಕೊಲ್ತಾರಂತಕ್ಕಂಥದ ವಿಚಾರ ಯಾರಿಗೆ ತಿಳಿದಪ್ಪ ಅಂತ ಕಾರ್ತ್ಯ ವೀರ್ಯಾರ್ಜುನಿಗೆ ತಿಳಿದಿತ್ತು. ಅವಾಗ ರೇಣುಕಾದೇವಿ ಆಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ಬಸವಂತಿ ಆಗಿದ್ರು. ಸೂಲಿಗಿತ್ತಾಗಿ ಗೌರಕ್ಕ ಬಂದಿದ್ದಲ್ಲ. ಅವಾಗ ಕಾರ್ತ್ಯ ವೀರ್ಯಾರ್ಜುನ ಸೂಲಿಗಿತ್ತಿ ಗಂಡಗೊಂಡು ಮಾತು ಹೇಳ್ತಾನ. ಏನ್ ಹೇಳ್ತಾನಪ್ಪ ಅಂತಂದ್ರ ನನ್ನ ತಂಗಿ ಹೊಟ್ಟೆಗಿರ್ತಕ್ಕಂಥ ಕೂಸನ ಎಲ್ಲರ ನೀ ಕೊಂದಿ ಅಂದ್ರ ನನ್ನ ಒಳಗಿರ್ತಕ್ಕಂಥ ಅರ್ಧ ರಾಜ್ಯವನ್ನ ಅರ್ಧ ಏನು ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ನಿನಗೆ ಹಸ್ತ ಅಂತ ಹೇಳ್ತಾನ. ಅವಾಗ ನೀವು ಏನಪ್ಪಾ ಅಂತ ಹೇಳ ಗೌರಕ್ಕ ಸೂಲಿಗಿತ್ತಾಗಿ ಹಡ್ಯಾನ ಮಾಡ್ಕೊಂಡು ಬಂದಿರ್ತಾಳ. ಗೌರಕ್ಕನ ಗಂಡ ಗೌರಾನಿ ಏನ್ ಇತ್ತು ನೋಡ ಅವು ಕೂಡ ಈಕಿನ ಏನಪ್ಪಾ ಅಂತ ಕೂಸನ ಕೊಲ್ಬೇಕಂತ ತಿಳ್ಕೊಂಡು ಗಂಡಿನ ರೂಪ ಇದ್ದದನ್ನ ಹೆಣ್ಣಿನ ರೂಪ ತೊಟ್ಕೊಂಡು ಬಂದು ಆ ಗೌರಕ್ಕನ ಮುಂದ್ಕೊತ ಕೂಸನ ಕೊಲ್ಬೇಕಂತ ಪ್ರಯತ್ನ ಪಡ್ತಿದ್ದ. ಅವಾಗ ಪರಶುರಾಮಗ ಗೊತ್ತಾಗಿರ್ತದ ಅವನು ಹೆಂಗಾರ ಮಾಡಿ ಕೊಲ್ಬೇಕು ಅನ್ನೋದು ಪರಶುರಾಮಗೆ ಎಲ್ಲ. ಯಾಕಂದ್ರ ಇತಿಹಾಸಗಳು ಕೃತ ತ್ರೇತ ದ್ವಾಪರ ಯುಗದಾಗ 3 ಮಂದಿನ ಒಂದೊಂದು ಅವತಾರಿ ಎತ್ತಿ ಬಂದ ಯಾರ್ಯಾರು ದುಷ್ಟ ದೈತರಿದ್ರ ಅವ್ರೆಲ್ಲ ಕೊಂದಾರ. ಹೌದಲ್ಲ? ಅವಾಗ ಏನಪ್ಪಾ ಅಂತ ಕೇಳಿದ್ರ ವೇಷ ಬದಲಿ ಮಾಡ್ಕೊಂಡು ಬಂದಿದ್ದ. ಅವಾಗ ರೇಣುಕಾದೇವಿ ನೋಡ್ತಾಳ ಅವನ. ನೋಡಿ ಅವನ ಮಾತನಾಡ್ತಾಳ. ಏನಂತ ನಾ ಯಾವಾಗ ಇವತ್ತ ಏನಪ್ಪಾ ಅಂತ ಹರಿಯುವಂತ ಸಂದರ್ಭದೊಳಗ ಸೂಲಿಗಿತ್ತಿ ಮುಂದೆ ಬಂದ ಗೌರಕ್ಕನ ಗಂಡ ಬಂದ ಗೌರನಿ ಯಾವಾಗ ಹೆಣ್ಣಿನ ರೂಪ ತಡ್ಕೊಂಡು ಬಂದ ನನ್ನ ಮುಂದೆ ಯಾವಾಗ ನಿಂತಾನಂದ್ರ ನನ್ನ ನಾಚಿಕೆ ಬಾಳ ಬರ್ಲಾತೈತಿ. ಹೌದಲ್ಲ? ಒಂದು ಹೆಣ್ಣಿನ ಒಬ್ಬ ಗಂಡ ನೋಡ್ತಾವ, ಒಬ್ಬ ಗಂಡ ಮಗ ನೋಡ್ತಾನಂದ್ರ ಇವತ್ತಿನಿಂದ ನಿನ್ನ ಹೆಣ್ಣಿನ ಗಂಡನ ರೂಪ ಹೋಗಿ ಹೆಣ್ಣಾಗಿ ನೀ ಬದಲಾಗು, ನನ್ನ ಮುಂದ ಕಾಲಾಗಿ ಗೆಜ್ಜಿ ಕಟ್ಟಿ ಕುಣಿ ಅಂತೇಳಿ ಅವಾಗ ರೇಣುಕಾದೇವಿ ಶ್ರಾಪ ಕೊಟ್ಟ. ಬೆಳಗಾವಿ ಜಿಲ್ಲಾ ಎಲ್ಲ ಖುಲ್ಲ ಕೇಸ್. ಹೌದಲ್ಲ? ಅವಾಗ ಶ್ರಾಪ ಕೊಟ್ಟಾಳ. ಆ ಗೌರಾನಂದಿಂದನ ಜಗತ್ತಿನೊಳಗ ಜೋಗಾಪುಗಳಾಗಿ ಜಗತ್ತಿನಾಗ ತಿರ್ಗಾಕತ್ತಾರು. ಹೌದಾ? ಹೌದಲ್ಲ? ನೀವು ಕೇಳಿದ ಪ್ರಶ್ನೆ ಕುಲ್ಲ, ನೀ ಕೇಳ್ತಕ್ಕಂತ ಪ್ರಶ್ನೆಗೆ ಉತ್ತರ ಕುಲ್ಲ. ಹೌದಲ್ಲ? ಅದಕ್ಕಾಗಿ ಯಾಕಂತ ಕೇಳಿದ್ರೆ ಇತಿಹಾಸಗಳು ಹೇಳ್ಕೊತ ಹೋದ್ರ ಬಹಳಷ್ಟು ಇತಿಹಾಸಗಳು ಅದಾವಪ್ಪ. ಹೌದಲ್ಲ? ಯಾಕಪ್ಪ ಅಂತ ಕೇಳಿದ್ರೆ ಇನ್ನೊಂದು ಯಾಕೆ ನೋಡಿ ಚಾಲವನ್ನ ಹಾಡಿ ಮತ್ತ ಹುಡುಗಿಗೆ ಚಾನ್ಸ್ ಕೊಡ್. ಯಾಕಂದ್ರೆ ಬಾಳ್ ಮಾತಾಡಕ ಮತ್ತ ನಮ್ಮ ಅಜ್ಜ ಕಾಕಗಳಿಗೆಲ್ಲ ಬಾಳ ಬೇಜಾರಾಗ್ತದ. ಜಗದ್ಬೇಡ. ಹೌದಲ್ಲ? ಯಾಕೆ ಕೇಳು ಅತ್ತಿಗಳಿಗೆ ಹೇಳ್ಬೇಕಂದ್ರೆ ಅವರು ಎದ್ದು ಹೋದ್ರು ನೋಡಿ. ಆಯ್ತುಗಳೆಲ್ಲ ಕೊಡಿ ಅಂತ ಹುಡುಗಿನ ಕೊಟ್ಟಾರ. ನಂಗೆ ಎಂತ ಹುಡುಗಿನ ನೋಡ್ ನಾ ಹೆಂಗದನೋ ಆ ಹುಡುಗಿ ಹೆಂಗೈತಿ ನೋಡ್ಲ. ತಗಡೆ ಕುಡಿಸಿರ ತಗಡೆ ಹತ್ರ ಆಕೈತಿ ಕಾಟ ಹಿಂಗ್ ಮಾಡ್ಕೊಂಡ್ ಕೇಳ